ನಮಸ್ಕಾರ. ಸ್ಟಾಕ್ ಮಾರುಕಟ್ಟೆ ಅನ್ನೋದು ಒಂದು ದೊಡ್ಡ ಜಗತ್ತು. ಇದರಲ್ಲಿ ಹೂಡಿಕೆ ಮಾಡೋದು ಒಂದು ಕಲೆ ಅಂತಾರೆ. ಸರಿ, ಆದ್ರೆ ಯಾವುದೇ ಒಂದು ಸ್ಟಾಕ್ ಅನ್ನ ಆಯ್ಕೆ ಮಾಡೋಕ್ಕೂ ಮುಂಚೆ ಅದನ್ನ ಸರಿಯಾಗಿ ಅನಲೈಸ್ ಮಾಡೋದು ಹೇಗೆ? ಬನ್ನಿ, ಇದನ್ನ ಒಂದು ಪತ್ತೇದಾರಿ ತನಿಖೆ ತರ ನೋಡ್ತಾ ಹಂತ ಹಂತವಾಗಿ ಕಲಿಯೋಣ. ಖಂಡಿತ ಇದೊಂದು ದೊಡ್ಡ ಸವಾಲಲ್ವಾ? ಸಾವಿರಾರು ಕಂಪನಿಗಳಿವೆ, ಅಕ್ಷರಶಃ ಒಂದು ಸಮುದ್ರ ಇದ್ದ ಹಾಗೆ. ಈ ಸಮುದ್ರದಲ್ಲಿ ಗೆಲ್ಲೋ ಕುದುರೆಗಳಂಗ ಗುರುತಿಸೋದು ಹೇಗೆ? ಚಿಂತೆ ಬೇಡ, ಈ ಒಂದು ವಿಶ್ಲೇಷಣೆ ಆ ರಹಸ್ಯವನ್ನ ಭೇದಿಸೋಕೆ ನಮ್ಗೆ ಖಂಡಿತ ಸಹಾಯ ಮಾಡುತ್ತೆ. ಹೌದು, ಸ್ಟಾಕ್ ಅನಾಲಿಸಿಸ್ ಅನ್ನೋದು ಒಂದು ಥ್ರಿಲ್ಲಿಂಗ್ ಪತ್ತೇದಾರಿ ಕತೆ ಇದ್ದಾಗೆ. ನಾವಿಲ್ಲಿ ಸುಳಿವುಗಳನ್ನ ಹುಡುಕಬೇಕು, ಸಾಕ್ಷಿಗಳನ್ನ ಪರಿಶೀಲಿಸಬೇಕು, ಆಮೇಲೆ ಕೊನೆಗೆ ಸತ್ಯಲನ್ನ ಕಂಡುಹಿಡಿಬೇಕು. ಹಾಗಿದ್ರೆ ನಮ್ಮ ತನಿಖೆ ಶುರು ಮಾಡೋಣ ಬನ್ನಿ. ನೋಡಿ, ಸೀದಾ ನಂಬರ್ಸ್ ಅಥವಾ ಚಾರ್ಟ್ಸ್ ನೋಡಕ್ಕೆ ಹೋಗೋದು ಬೇಡ. ಅದಕ್ಕೂ ಮುಂಚೆ ನಮ್ಮ ಮೊದಲನೇ ಸ್ಟೆಪ್ ಕಂಪನಿ ಬಗ್ಗೆ, ಅದರ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ತಿಳ್ಕೊಳ್ಳೋದು. ಅಂದ್ರೆ ಆ ಕಂಪನಿಯ ಬಿಸ್ನೆಸ್ ಏನು ಅಂತ ಮೊದಲು ಅರ್ಥ ಮಾಡ್ಕೋಬೇಕು. ಒಬ್ಬ ಡಿಟೆಕ್ಟಿವ್ ಮೊದಲು ಕೇಸ್ ಫೈಲ್ ಓಪನ್ ಮಾಡ್ತಾರಲ್ವಾ, ಥಿಕ್ ಅದೇ ಥರ ನಾವು ಕೂಡ ಕಂಪನಿಯ ಬೇಸಿಕ್ ವಿಷಯಗಳನ್ನ ಕಲೆಕ್ಟ್ ಮಾಡಬೇಕು. ಓಕೆ, ಈ ಕಂಪನಿ ಏನು ಮಾರಾಟ ಮಾಡುತ್ತೆ? ಮಾರುಕಟ್ಟೆಯಲ್ಲಿ ಇದರ ಸ್ಥಾನ ಏನು? ಇದೇ ನಮ್ಮ ತನಿಖೆಯ ಮೊದಲ ಮತ್ತು ಅತಿ ಮುಖ್ಯವಾದ ಹೆಜ್ಜೆ. ನಮ್ಮ ಮುಂದಿನ ಸುಳಿವು ಈ ಕಂಪನಿ ಯಾವ ಟೈಪ್ ಅನ್ನೋದನ್ನ ತಿಳ್ಕೊಳ್ಳೋದು. ನೋಡಿ, ಕೆಲವು ಕಂಪನಿಗಳು ಸೈಕ್ಲಿಕಲ್ ಅಂತೀವಿ. ಆರ್ಥಿಕತೆ ಚೆನ್ನಾಗಿದ್ರೆ ಚೆನ್ನಾಗಿರ್ತವೆ, ಇಲ್ಲ ಅಂದ್ರೆ ಡಲ್ ಆಗ್ತವೆ. ಆದ್ರೆ ಡಿಫೆನ್ಸಿವ್ ಕಂಪನಿಗಳಿದಾವಲ್ವಾ, ಅವು ಎಕಾನಮಿ ಹೇಗೇ ಇರ್ಲಿ ಸ್ಟೇಬಲ್ ಆಗಿರ್ತವೆ. ನಮ್ಮ ಇನ್ವೆಸ್ಟ್ಮೆಂಟ್ ರಿಸ್ಕ್ ಎಷ್ಟಿದೆ ಅಂತ ಅಳಿಯೋಕೆ ಇದು ತುಂಬಾನೇ ಮುಖ್ಯವಾದ ಪಾಯಿಂಟ್. ಒಂದು ವಿಷಯ ನೆನ್ಪಿರ್ಲಿ, ಎಷ್ಟೇ ಒಳ್ಳೆ ಕಂಪನಿ ಆಗಿದ್ರೂ ಅದು ಇರೋ ಸೆಕ್ಟರ್ ಸರಿ ಇಲ್ಲ ಅಂದ್ರೆ ಮುಳುಗಿ ಹೋಗ್ಬೋದು. ಹಾಗಾಗಿ ಆ ಕಂಪನಿ ಇರೋ ಇಂಡಸ್ಟ್ರಿ ಬೆಳೀತಿದ್ಯಾ, ಅದಕ್ಕೆ ಗವರ್ಮೆಂಟ್ ಸಪೋರ್ಟ್ ಇದ್ಯಾ, ಕಾಂಪಿಟಿಷನ್ ಎಷ್ಟ ಮಟ್ಟಿಗೆ ಇದೆ, ಇದೆಲ್ಲವನ್ನು ನೋಡೋದು ತುಂಬಾನೇ ಅಗತ್ಯ. ಓಕೆ, ಈಗ ನಮ್ಮ ತನಿಖೆಯ ಅತ್ಯಂತ ಇಂಟ್ರೆಸ್ಟಿಂಗ್ ಹಾಗೇನೆ ಅಷ್ಟೇ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಅದೇ ಕಂಪನಿಯ ಫೈನಾನ್ಷಿಯಲ್ ಎವಿಡೆನ್ಸ್, ಅಂದ್ರೆ ಆರ್ಥಿಕ ಸಾಕ್ಷ್ಯಗಳನ್ನ ಪರಿಶೀಲಿಸೋದು. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಇದು ತುಂಬಾನೇ ಕ್ರಿಟಿಕಲ್ ಸ್ಟೆಪ್. ಒಂದು ಕಂಪನಿ ಹೆಲ್ದಿಯಾಗಿದೆಯಾ ಇಲ್ವಾ ಅಂತ ತಿಳ್ಕೋಬೇಕಂದ್ರೆ ಅದರ ಲಾಂಗ್ ಟರ್ಮ್ ಟ್ರ್ಯಾಕ್ ರೆಕಾರ್ಡ್ ನೋಡ್ಬೇಕು. ಕಳೆದ 5 ರಿಂದ 10 ವರ್ಷಗಳಲ್ಲಿ ಅದರ ಸೇಲ್ಸ್, ಪ್ರಾಫಿಟ್ ಮತ್ತೆ ಅರ್ನಿಂಗ್ಸ್ ಪರ್ ಶೇರ್ ಅಂದ್ರೆ ಇಪಿಎಸ್ ಇದೆಲ್ಲ ಒಂದೇ ಸಮನೆ ಬೆಳೀತಿದೆಯಾ ಅಂತ ಚೆಕ್ ಮಾಡಬೇಕು. ಇದೇ ನೋಡಿ ಆ ಕಂಪನಿಯ ನಿಜವಾದ ಸ್ಟ್ರೆಂತ್ ತೋರಿಸೋದು. ಈ ರೇಷಿಯೋಗಳು ಇವು ಬರೀ ನಂಬರ್ಸ್ ಅನ್ಕೋಬೇಡಿ, ಇವು ಆ ಕಂಪನಿಯ ಫೈನಾನ್ಷಿಯಲ್ ಸ್ಟೋರಿಯನ್ನೇ ಹೇಳ್ತವೆ. ROE ಮತ್ತೆ ROCE 15%ಗಿಂತ ಜಾಸ್ತಿ ಇದ್ರೆ ಅದರ ಮ್ಯಾನೇಜ್ಮೆಂಟ್ ಮತ್ತು ಬಿಸ್ನೆಸ್ ಎರಡೂ ಸೂಪರ್ ಆಗಿದೆ ಅಂತ ಅರ್ಥ. ಹಾಗೇನೆ ಸಾಲ ಅಂದ್ರೆ ಡೆಟ್ ಟು ಇಕ್ವಿಟಿ ರೇಷಿಯೋ 1ಗಿಂತ ಕಡಿಮೆ ಇದ್ರೆ ಆ ಕಂಪ್ನಿ ಫೈನಾನ್ಷಿಯಲಿ ಸೇಫ್ ಆಗಿದೆ ಅಂತ ಧೈರ್ಯವಾಗಿ ಹೇಳಬಹುದು. ಇಲ್ಲೊಂದು ಇಂಪಾರ್ಟೆಂಟ್ ಸೀಕ್ರೆಟ್ ಇದೆ, ನೆನ್ಪಿಟ್ಕೊಳ್ಳಿ. ಲಾಭ ಅನ್ನೋದು ಕೇವಲ ಒಂದು ಅಭಿಪ್ರಾಯ, ಆದ್ರೆ ಕ್ಯಾಶ್ ಇದೆಯಲ್ಲ ಅದು ಸತ್ಯ. ಪೇಪರ್ ಮೇಲೆ ಕಾಣೋ ಪ್ರಾಫಿಟ್ ಬೇರೆ, ಕೈಗೆ ಬರೋ ಕ್ಯಾಶ್ ಬೇರೆ. ಕಂಪನಿ ತನ್ನ ದಿನನಿತ್ಯದ ಬಿಸ್ನೆಸ್ನಿಂದ ನಿಜವಾಗಿಯೂ ದುಡ್ಡು ಮಾಡ್ತಿದ್ರೆ ಅದು ಅದರ ಆರೋಗ್ಯದ ಬೆಸ್ಟ್ ಸೈನ್. ಸರಿ, ನಮ್ಮ ತನಿಖೆ ಮುಂದುವರಿಯುತ್ತಿದೆ. ಈಗ ನಾವು ಕಂಪನಿಯನ್ನ ಯಾರು ನಡೆಸ್ತಾ ಇದ್ದಾರೆ, ಸ್ಟಾಕ್ನ ಸದ್ಯದ ಬೆಲೆಯೇನು ಮತ್ತೆ ಅದರ ಚಾರ್ಟ್ ಪ್ಯಾಟರ್ನ್ಸ್ ಹೇಗಿದೆ ಅಂತ ಅನಲೈಸ್ ಮಾಡೋಣ. ಯೋಚನೆ ಮಾಡಿ, ಒಂದು ಕಂಪನಿಯನ್ನ ಶುರು ಮಾಡಿದವರೇ ಅದರಲ್ಲಿ ಜಾಸ್ತಿ ಶೇರ್ಸ್ ಇಟ್ಕೊಂಡಿದ್ರೆ ಅದರ ಅರ್ಥ ಏನು? ಸಿಂಪಲ್, ಅವರಿಗೆ ತಮ್ಮ ಕಂಪನಿಯ ಭವಿಷ್ಯದ ಮೇಲೆ ಅಚಲವಾದ ನಂಬಿಕೆ ಇದೆ ಅಂತ. ಇದು ಇನ್ವೆಸ್ಟರ್ಸ್ಗೆ ಒಂದು ಸ್ಟ್ರಾಂಗ್ ಪಾಸಿಟಿವ್ ಸಿಗ್ನಲ್. ಇದು ವ್ಯಾಲ್ಯೂಯೇಷನ್ನ ಮೂಲ ಮಂತ್ರ. ಒಂದು ಸೂಪರ್ ಕಂಪನಿಯನ್ನ ಹುಡುಕಿದ್ರೆ ಸಾಲ್ದು, ಅದನ್ನ ಸರಿಯಾದ ಬೆಲೆಗೆ ಖರೀದಿಸೋದು ಕೂಡ ಅಷ್ಟೇ ಮುಖ್ಯ. ಇಲ್ಲ ಅಂದ್ರೆ ಎಂಥ ಒಳ್ಳೆ ಕಂಪನಿಯಲ್ಲೇ ದುಡ್ಡು ಹಾಕಿದ್ರೂ ನಷ್ಟ ಆಗೋ ಚಾನ್ಸ್ ಇರುತ್ತೆ. ಇಲ್ಲೊಂದು ಸಿಂಪಲ್ ಆದ್ರೆ ಪವರ್ಫುಲ್ ಟೆಕ್ನಿಕಲ್ ಚೆಕ್ ಇದೆ. ಒಂದು ಸ್ಟಾಕ್ ಸತತವಾಗಿ ಕೆಳಗೆ ಬೀಳ್ತಾ ಇರೋವಾಗ ಅದನ್ನ ಖರೀದಿ ಮಾಡೋ ತಪ್ಪನ್ನ ಅವಾಯ್ಡ್ ಮಾಡೋಕೆ ಇದು ಹೆಲ್ಪ್ ಮಾಡುತ್ತೆ. ಸ್ಟಾಕ್ ಬೆಲೆ ಅದರ 200 ಡೇ ಮೂವಿಂಗ್ ಆವರೇಜ್ಗಿಂತ ಮೇಲೆ ಟ್ರೇಡ್ ಆಗ್ತಿದ್ರೆ ಅದು ಸಾಮಾನ್ಯವಾಗಿ ಒಂದು ಪಾಸಿಟಿವ್ ಟ್ರೆಂಡ್ನಲ್ಲಿದೆ ಅಂತ ಅರ್ಥ. ಇದನ್ನೇ ಬುಲ್ಲಿಶ್ ಸಿಗ್ನಲ್ ಅಂತ ಕರೆಯೋದು. ಓಕೆ, ನಮ್ಮ ತನಿಖೆಯಲ್ಲಿ ಈಗ ರಿಸ್ಕ್ಗಳನ್ನ ಗುರುತಿಸೋ ಟೈಮ್, ಹಾಗೇನೆ ನಮ್ಮ ಸ್ಟ್ರಾಟಜಿ ಏನು ಅಂತ ಡಿಸೈಡ್ ಮಾಡೋ ಸಮಯ. ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀವಾ ಅಥವಾ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡ್ತಿದ್ದೀವಾ? ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಮುಂಚೆ ಏನು ತಪ್ಪಾಗಬಹುದು ಅಂತ ಒಂದ್ಸಾರಿ ಪ್ರಶ್ನೆ ಕೇಳ್ಕೊಳ್ಳೋದು ತುಂಬಾನೇ ಬುದ್ಧಿವಂತಿಕೆ. ಕಂಪನಿ ಬರೀ ಒಂದೇ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿದೆಯಾ, ಅಥವಾ ಗವರ್ಮೆಂಟ್ ಪಾಲಿಸಿ ಏನಾದರೂ ಚೇಂಜ್ ಆದ್ರೆ ಏನ್ ಎಫೆಕ್ಟ್ ಆಗಬಹುದು? ಈ ಥರ ಕ್ರಿಟಿಕಲ್ ಆಗಿ ಯೋಚನೆ ಮಾಡಿದ್ರೆ ನಮ್ಮನ್ನ ನಾವು ರಕ್ಷಿಸ್ಕೊಳ್ಬಹುದು. ನೋಡಿ, ಇನ್ವೆಸ್ಟಿಂಗ್ ಮತ್ತು ಟ್ರೇಡಿಂಗ್ ಎರಡೂ ಸಂಪೂರ್ಣವಾಗಿ ಬೇರೆ ಬೇರೆ. ಇನ್ವೆಸ್ಟಿಂಗ್ ಅನ್ನೋದು ಒಂದು ಗಿಡ ನೆಟ್ಟು ಅದನ್ನ ಆರೈಕೆ ಮಾಡಿ ಬೆಳೆಸಿದ ಹಾಗೆ.
ಇಲ್ಲಿ ಫೋಕಸ್ ಇರೋದು ಕಂಪನಿಯ ಬಿಸ್ನೆಸ್ ಮೇಲೆ. ಆದರೆ ಟ್ರೇಡಿಂಗ್ ಅದು ಬೆಲೆಯ ಏರಿಳಿತಗಳ ಮೇಲೆ ಆಧಾರಪಟ್ಟಿರುತ್ತೆ. ನಮ್ಮ ಗೋಲ್ ಕ್ಲಿಯರ್ ಆಗಿದ್ರೆ ನಮ್ಮ ಅನಾಲಿಸಿಸ್ ಕೂಡ ಕ್ಲಿಯರ್ ಆಗಿರುತ್ತೆ. ಸರಿ, ನಮ್ಮ ತನಿಖೆಯ ಎಲ್ಲಾ ಸುಳಿವುಗಳನ್ನ ಒಟ್ಟು ಸೇರಿಸಿ ಈಗ ಫೈನಲ್ ವರ್ಡಿಕ್ಟ್ ಕೊಡೋ ಟೈಮ್ ಬಂದಿದೆ. ಇದು ನಮ್ಮ ಇಡೀ ಅನಾಲಿಸಿಸ್ನ ಕ್ಲೈಮ್ಯಾಕ್ಸ್. ಯಾವುದೇ ಸ್ಟಾಕ್ ಖರೀದಿ ಮಾಡೋಕೋ ಮುಂಚೆ ಈ ಫೈನಲ್ ಚೆಕ್ಲಿಸ್ಟ್ ಬಳಸೋಣ. ಇದು ನಮ್ಮ ಇಡೀ ತನಿಖೆಯ ಸಾರಾಂಶ. ಈ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಹೌದು ಅಂತ ಸಿಕ್ಕರೆ ನಾವು ಸರಿಯಾದ ದಾರಿಯಲ್ಲೇ ಇದೀವಿ ಅಂತ ಅರ್ಥ. ಇಲ್ಲೊಂದು ಸಿಂಪಲ್ ರೂಲ್ ಇದೆ. ನಮ್ಮ ಚೆಕ್ಲಿಸ್ಟ್ನಲ್ಲಿರೋ 10 ಪ್ರಶ್ನೆಗಳಲ್ಲಿ ಕನಿಷ್ಠ 8ಕ್ಕಾದ್ರೂ ಹೌದು ಅಂತ ಪಾಸಿಟಿವ್ ಉತ್ತರ ಸಿಕ್ಕರೆ ಆಗ ಮುಂದೆ ಹೋಗೋಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಇದು ನಮ್ಮ ಡಿಸಿಷನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ. ಇದು ತುಂಬಾನೇ ಪವರ್ಫುಲ್ ಆದ ಒಂದು ಮಾತು. ಸ್ಟಾಕ್ಗಳ ಜೊತೆ ಇಮೋಷನಲ್ ಆಗಿ ಅಟ್ಯಾಚ್ ಆಗ್ಬೇಡಿ. ಬದಲಿಗೆ ಡೇಟಾ ಮತ್ತೆ ಫ್ಯಾಕ್ಟ್ಸ್ಗಳ ಜೊತೆ ಪ್ರೀತಿಯಲ್ಲಿ ಬೀಳಿ. ಯಾಕಂದ್ರೆ ಇಮೋಷನ್ಸ್ ಇಲ್ಲದೆ ಡೇಟಾ ಮೇಲೆ ತಗೊಳ್ಳೋ ನಿರ್ಧಾರಗಳೇ ಸಕ್ಸಸ್ಫುಲ್ ಇನ್ವೆಸ್ಟಿಂಗ್ನ ನಿಜವಾದ ಸೀಕ್ರೆಟ್. ಓಕೆ, ಈಗ ಈ ಇನ್ವೆಸ್ಟಿಗೇಷನ್ ಫ್ರೇಮ್ವರ್ಕ್ ಅನ್ನ ಬಳಸಿ ಮೊದಲ ತನಿಖೆಯನ್ನ ಶುರು ಮಾಡೋಕೆ ಎಲ್ಲರೂ ಸಿದ್ಧ. ಹಾಗಿದ್ರೆ ಮೊದಲ ಟಾರ್ಗೆಟ್ ಯಾವ್ದಾಗಿರತ್ತೆ? ಕಲಿತ ಜ್ಞಾನವನ್ನ ಆಕ್ಷನ್ ಆಗಿ ಬದಲಾಯಿಸೋಕೆ ಇದೇ ಸರಿಯಾದ ಸಮಯ.